ಆನೆಯಾಗೆ ಅಲೆಮೆ Agastio! Agastio! Hey! ಚಂದ್ರ ಅವರೇ ಯಾಕೆ ಹೀಗೆ ಹೊಡಿತಾ ಇದ್ದೀರಾ? ಏನಾಯ್ತು? ಮಾತಾಡಿದ್ರೆ ಒಬ್ಬೊಬ್ರು ಕೊಂದು ಹಾಕ್ತಾರೆ. ಏನಾಯ್ತು? ಚಂದ್ರ ಅಂಕಲ್ ಪಾಪಿ ನಮ್ಮ ಕಾವೇರಿಗೆ ಮೋಸ ಮಾಡ್ಲಿಕ್ಕೆ ಮಂತ್ರ ಹೇಗೆ ಬಂತು? ಅವಳ ಚೆನ್ನಾಗಿ ನೋಡ್ಕೊಳ್ತೇವೆ ಅಂತ ನಮಗೆಲ್ಲ ಮಾತು ಕೊಟ್ಟು ಈಗ ಮಣ್ಣನಾಗೆ ಬೇರೆ ಓದಿ ಆಗ್ತಾ ಇದೆಯಾ? ನೀವೆಲ್ಲ ಸೇರ್ಕೊಂಡು ಆ ಮಗುಗೆ ಅನ್ಯಾಯ ಮಾಡಿದಲ್ಲ. ಮನುಷ್ಯರ ನೀವು ಮನುಷ್ಯರ ಮಗುವಿನ ಜೀವನದ ಬಗ್ಗೆ ಯೋಚನೆ ಮಾಡಿದೆ. ಎಂತ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು? ಎಂತ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಜೀವನ ಏನ್ರಿ ನೀವು? ನಮ್ಮ ಮನೆ ಮದುವೆ ನಮ್ಮ ಹುಡುಗನ ಮೇಲೆ ಕೈ ಮಾಡ್ತಾ ಇದ್ದೀರಾ? ಎಷ್ಟು ಧೈರ್ಯ ನಿಮಗೆ? ಧೈರ್ಯದ ಬಗ್ಗೆ ಮಾತಾಡಬೇಡಿ ನೀವು. ಮಾಡಬಾರ್ದು ಕೆಟ್ಟ ಕೆಲಸ ಮಾಡಿ ನನ್ನ ಧೈರ್ಯದ ಬಗ್ಗೆ ಹೇಳ್ತಾ ಇದ್ದೀರಾ? ಮರ್ಯಾದೆ ನಿಮಗೆ. ಇಂಥ ಕೆಲಸ ಮಾಡಿದವನಿಗೆ ಉಳಿಯೋದು ಅಂತ ಬತ್ತಿಂದ ಕರ್ಪೂರ ಕಟ್ಟಿ ಹಚ್ಚಿ ಪೂಜೆ ಮಾಡಿದ ನನಗೆ. ನೀನು ನನ್ನ ಅಗಸ್ತ್ಯಕ್ಕೆ ಬಾಯಿಗೆ ಬಂದಾಗ ಭಯದ ಅಂತ ಅವ್ರ ಕೈ ಬೇರೆ ಮಾಡ್ತಿದ್ಯಾ? ನಿನ್ನ ಎಲ್ಲ ಆಗ್ತಾ ಇರೋದು ನಿನ್ನಿಂದ. ನೀನು ಹೆಣ್ಣು ಅಂತ ಬಿಡ್ತಾ ಇದ್ದಾರೆ. ಕಣ್ಣು ಬಿಟ್ಟು ಹೋಗಿದ್ದೆ ನಿನ್ನ ಫ್ಯಾಕ್ಟ್ರಿ. ಫಸ್ಟ್ ಆಫ್ ಆಲ್ ಬಂದು ಗಲಾಟೆ ಮಾಡ್ತಿದ್ದೀರಲ್ಲ, ಅಷ್ಟಕ್ಕೂ ಅವ್ರಿಗೇನು ದೋಷ ಆಗಿದೆ ಹೇಳಿ. ನಾವು ಯಾರು ಏನು ಅಂತ ಈ ಮನುಷ್ಯ ಇದ್ದಾನಲ್ಲ ಅವನ್ನ ಕೇಳಿ ಹೇಳ್ತಾರೆ. ಹಾಗೆ ಕಾವೇರಿ ಎಂತ ಆಗ್ಬೇಕು ಅದು ಸಹ ಕೇಳಿ. ಅಯ್ಯೋ ಅಯ್ಯೋ ಅಯ್ಯೋ, ಈ ಮನೆಯಲ್ಲಿ ಏನೆಲ್ಲ ಅನಾಹುತ ಆಗ್ತಾ ಇದೆ, ಎಷ್ಟೆಲ್ಲ ಅನಾಚಾರ ನಡೀತಾರೆ. ಕೇಳಿ ಯಾರು ಇಲ್ವಾ? ನಮ್ಮನೆ ಮಗು ಕಾವೇರಿನ ಈ ಮನೆ ಸೊಸೆಯಾಗಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ಮೇಲೆ ಮತ್ತೆ ಅಗಸ್ತ್ಯಗೆ ಇನ್ನೊಂದು ಮದುವೆ ಮಾಡ್ತಾ ಇದ್ದೀರಾ. ಈ ಹಾಡು ಹಗಲಲ್ಲಿ ಇಷ್ಟ ನಡೀತಾ ಇದೆಯಾ? ಯಾರು ಕೇಳೋರಿಲ್ವಾ? ಸುಳ್ಳು, ಇದೆಲ್ಲ ಸುಳ್ಳು. ಯಾವ ಸುಳ್ಳು? ಏನ್ ಸುಳ್ಳು? ಏನಿದು? ಇದು ನೋಡಿದ್ರೆ ಗೊತ್ತಾಗಲ್ವಾ? ಅದು ಬಿಡಿ, ಇಲ್ಲಿ ನಿಂತಿದ್ದಾನಲ್ಲ ಈ ಮಹಾರಾಯ, ಇವನ್ನ ಕೇಳಿ. ಇವನ ಅದನ್ನು ಸುಳ್ಳು ಅಂತ ಹೇಳಿ. ಅಗಸ್ತ್ಯ, ಇವ್ರು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿ. ಅಗಸ್ತ್ಯ, ಸುಳ್ಳಲ್ವಾ? ಯಾರಾದ್ರೂ ಮಾತಾಡ್ತೀರಾ? ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಿಜ ಏನು ಅಂತ ನಮಗೆ ಗೊತ್ತಾಗಬೇಕು. ಅವ್ರು ಹೇಳ್ತಿರೋದು ನಿಜನಾ ಸುಳ್ಳ? ಅಜ್ಜಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಿಜ ಹೇಳಿ. ನೋಡ್ದ್ಯಾ ಅನಿಕಾ? ನೋಡ್ದ್ಯಾ? ನಾನು ಮೊದ್ಲಿಂದನೇ ನಿನಗೆ ಹೇಳ್ತಾ ಇದ್ದೆ, ಈ ಮನೆಯಲ್ಲಿ ಏನೋ ರಹಸ್ಯ ಇದೆ ಅಂತ. ಈಗೇನ್ ಹೇಳ್ತೀಯಾ? ಏನಾದ್ರೂ ಹೇಳು ಅನಿಕಾ. ಈ ಕಾವೇರಿ ಯಾರು? ಯಾಕಪ್ಪ ಮಹಾನುಭಾವ, ಸತ್ಯ ಒಪ್ಪಲಿಕ್ಕೆ ಧೈರ್ಯ ಇಲ್ಲ ನಿಮಗೆ? ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಈಗ ಅರ್ಥ ಆಗ್ತಾ ಉಂಟು. ನಮ್ಮ ಕಾವೇರಿ ಈ ಮನೆಯಲ್ಲಿ ಸೊಸೆಯಾಗಿರ್ಲೇ ಇಲ್ಲ. ಅವಳಿಗೆ ಮದುವೆ ಆಗಿರೋ ವಿಷಯ ಇವ್ರು ಯಾರಿಗೂ ಗೊತ್ತೇ ಇಲ್ಲ.
ಹೇಳಗಸ್ತ್ಯ, ನನಗೀಗ ನಿಜ ಗೊತ್ತಾಗಬೇಕು. ನಿನಗೂ ಕಾವೇರಿಗೂ ಮದುವೆ ಆಗಿರೋದು ನಿಜನಾ? ನಿಜ. ಅಗಸ್ತ್ಯ, ಯಾಕೆ ಹೀಗೆ ಮಾಡ್ದೆ? ಚಂದ್ರು, ಅಯ್ಯೋ, ಅತ್ತೆ, ಅತ್ತೆ, ಅತ್ತೆ. ಚಂದ್ರು, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಮೊದ್ಲೇ ನಿನಗೆ ಹುಷಾರಿಲ್ಲ. ಕೂತು ಮಾತಾಡೋಣಪ್ಪ. ಸಮಾಧಾನ ಮಾಡ್ಕೊ. ಎತ್ತ ಸಮಾಧಾನ ಅಮ್ಮ. ನಮ್ಮ ಮಗಳ ಜೀವನ ಬೆಂಕಿಗೆ ಯಾವುದೇ ಹತ್ತು ಉಂಟು. ಇವರಿಗೆಲ್ಲ ಹಾಗೆ ಮಾಡ್ಲಿಕ್ಕೆ ಅದಕ್ಕೆ ಕೊಟ್ಟವ್ರು ಯಾರು ಇವರಿಗೆ? ಮತ್ತೆ ಇವ್ರು ದೊಡ್ಡ ಮನುಷ್ಯರು ಅಂತ ಆದ ತಕ್ಷಣ ಬಡವರ ಹತ್ರ ಎಂದೇ ಬೇಕಾದ್ರೆ ಮಾಡ್ಬೋದು. ಅವ್ರ ಜೀವನಕ್ಕೆ ಬೆಲೆ ಇಲ್ಲ ಇವರಿಗೆ. ಚಂದ್ರು, ನಾವು ಕಾವೇರಿಗೆ ಮೋಸ ಮಾಡಿಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ಇಷ್ಟು ದಿನ ನಿಮ್ ಈ ಬಣ್ಣದ ಮಾತಾನೆ ಕೇಳ್ಕೊಂಡು ನಾವೆಲ್ಲ ನಂಬ್ಕೊಂಡ್ ಬಂದಿದ್ದು. ಇನ್ನು ಎಷ್ಟು ಅಂತಾರಿ ನಂಬೋದು? ಇದು ಯಾವ್ದೋ ಹೊರದೇಶದಿಂದ ಬಣ್ಣದ ಚಿಟ್ಟೆ ಬಂತು ಅಂತ ನೀವು ನಮ್ ಕಾವೇರಿಗೆ ಮೋಸ ಮಾಡೋದಾ? ಸುಮ್ನಿರ್ರೆ ನೀವು. ಜೈ ಕಾವೇರಿ ಸರ್ ಅಂತ ನನ್ನ ಎದುರುಗಡೆನೆ ಅಗಸ್ತ್ಯನ್ ಜೊತೆ ತಿರುಗಾಡಿ ಅವ್ರನ್ನೇ ಮದುವೆ ಆಗಿದ್ಯಾ? ಎಷ್ಟೇ ಧೈರ್ಯ ನಿನಗೆ? ಈ ವೃಂದ ಅರಸ ಆಸೆ ಪಟ್ಟಿದ್ನೆ ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದೀಯಾ? ನೋಡುವೆ, ನಾನು ನಿನ್ನ ಬಿಡಲ್ಲ ಕಡೆ. ದುಡ್ಡಿನ ಆಸೆಗೆ ತಾನೆ ನನ್ನ ಅಗಸ್ತ್ಯನಿಂದ ಬಿದ್ದಿದ್ದು. ಎಷ್ಟೇ ಬೇಕು ನಿನ್ಗೆ ದುಡ್ಡು? ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ಎಷ್ಟೊಂದು ಹೋಗ್ತಾರೆ. ಅಗಸ್ತ್ಯ ನನ್ನವರು ಮಾತ್ರ. ಹೇಳು, ಯಾಕೆ ಹೀಗೆ ಮಾಡಿದೆ? ಇಷ್ಟು ದೊಡ್ಡ ಮೋಸ ಮಾಡಿದ್ಯಲ್ಲ, ಯಾಕೆ ನಿಮಗೆ? ಮೊದಲೇ ಮದುವೆ ಆಗಿ ಈಗ ನನ್ನ ತೆಗಿ ತಾಳಿ ಕಟ್ಟ ಹೊಟ್ಟಿದ. ಯಾಕೆ ಹೀಗೆ ಮಾಡಿದೆ? ನಿನ್ ತಂಗಿ ಉಚಿತನಕ್ಕೆ. ಹೌದು ಬಾವ, ನನಗೂ ಕಾವೇರಿಗೂ ಮದುವೆ ಆಗಿದೆ. ಇದನ್ನ ನಾವು ಮನೆಯವ್ರ ಹತ್ರ ಹೇಳ್ಕೊಳಕ್ಕಾಗಲಿಲ್ಲ. ಇನ್ನೇನು ಹೇಳ್ಕೋಬೇಕು ಅನ್ನೋಷ್ಟರಲ್ಲಿ ನೀವು ಒಂದು ಕಂಡೀಷನ್ ಹಾಕಿದ್ರಿ. ನಾನು ವೃಂದಾನ ಮದುವೆ ಆದರೆ ಮಾತ್ರ ನೀವು ಅನಿಕನ ಮದುವೆ ಆಗೋದು ಅಂತ ಹೇಳಿದ್ರಿ. ನಾನು ಸತ್ಯ ಹೇಳಬೇಕು ಅಂತ ಟ್ರೈ ಮಾಡಿದಾಗ ವೃಂದ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ನಿಮಗೆ ಗೊತ್ತಲ್ವಾ? ಅವ್ವ, ನನಗೆ ನೀವು ಮತ್ತೆ ಸಿಸ್ ಮದುವೆ ಆಗಲಿ ಅಂತ ಈ ಥರ ನಾಟಕ ಮಾಡಬೇಕಾಯ್ತು ಅಷ್ಟೇ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪಾಪು, ಇದಕ್ಕೆಲ್ಲ ನೀನ್ ಯಾಕೋ ಡಲ್ ಆಗ್ತಾ ಇದೀಯಾ? ಇದು ಯಾವಾಗ್ಲೂ ಆಗ್ಬೇಕಾಗಿತ್ತು.